ಪ್ರಜಾಪ್ರಭುತ್ವದಲ್ಲಿ ಮಾತಾಡೋದೇ ಅಪಾಯಕಾರಿ ಅನ್ನಿಸುವಂತಹ ಸಂದರ್ಭ ಎದುರಾಗಿದೆ. ಪ್ರಶ್ನೆ ಮಾಡೋದ್ರಿಂದ ಜೀವವೇ ನಷ್ಟ ಆಗಬಹುದು ಅಂತ ಚಿಂತಿಸಬೇಕಾದಂತಹ ಸಮಯ ಇದೆ ಅನ್ನೋದು ಕಾಣ್ತಾ ಇದೆ. ಈಗ ಮಾತಾಡಿದ್ರೆ ಗುಂಪೊಂದು ಮನೆಯನ್ನ ಸುಟ್ಟಾಕಬಹುದು. ಸುತ್ತಮುತ್ತಲಿನವರು ಭಯದಿಂದ ಹಿಂದೆ ಸರಿದು ಧ್ವನಿ ಎತ್ತವರು ಒಬ್ಬಂಟಿಯಾಗ್ಬಿಡಬಹುದು. ನ್ಯಾಯಾಲಯ ಅಥವಾ ಸರ್ಕಾರ ಅವರನ್ನ ಬೆಂಬಲಿಸೋದಿಲ್ಲ. ಇದಕ್ಕೆ ವಿರುದ್ಧವಾಗಿ ಸರ್ಕಾರ ಮಾತನಾಡುವಂತ ವ್ಯಕ್ತಿಯನ್ನ ಖಂಡಿಸುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಈಗ ನಡೀತಾ ಇರೋದು ಎಲ್ಲಾನು ಆತಂಕಕಾರಿಯಾಗಿದೆ. ಜುಲೈ 1ರಂದು ಟಿಎಂಸಿ ಸಂಸದೆ ಮಹುವಾ ಮೊಯಿತ್ರಾ ಅವ್ರ ಮೇಲೆ ದಾಳಿ ಆಯಿತು. ಬಿಜೆಪಿ ಕಾರ್ಯಕರ್ತರು ಅವ್ರ ಮೇಲೆ ಮೊಟ್ಟೆಗಳನ್ನ ಎಸೆದ್ರು. ಘಟನೆಯ ನಂತರ ಮಹುವಾ ಮೊಯಿತ್ರಾ ಟ್ವಿಟರ್ ಟೈಮ್ಲೈನ್ ನಲ್ಲಿ ಬರೀತಾ ಇರೋದು ಈ ದೇಶದಲ್ಲಿನ ಗೌರವಾನ್ವಿತ ಸಂಸದರು ಅಂತ ಕರೆಯಲ್ಪಡೋರ ಸ್ಥಿತಿಯನ್ನ ತೋರಿಸುತ್ತೆ. ಮಹುವಾ ಮೊಯಿತ್ರಾ ಭಾರತದ ಮಡಿಲ ಮೀಡಿಯಾಗಳನ್ನ ಟ್ಯಾಗ್ ಮಾಡ್ತಾ ಇದ್ದಾರೆ. ನಿಮ್ಮ ಸುದ್ದಿ ತಪ್ಪಿದೆ, ಅದನ್ನ ಬದಲಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನ್ಯೂಯಾರ್ಕ್ ಟೈಮ್ಸ್, ಗಾರ್ಡಿಯನ್, ಬಿಬಿಸಿ, ಅಲ್ ಜಜೀರಾ ಮತ್ತೆ ಫೈನಾನ್ಷಿಯಲ್ ಟೈಮ್ಸ್ ಅನ್ನ ಟ್ಯಾಗ್ ಮಾಡಿ ಭಾರತದ ರಾಜ್ಯ ಬಂಗಾಳದಲ್ಲಿ ಏನಾಗ್ತಾ ಇದೆ ಅಂತ ನೋಡಿ ಅಂತ ಬರೀತಾ ಇದ್ದಾರೆ. ಪ್ರಧಾನಿ ಮೋದಿ ಅವರ ಪಕ್ಷದ ಗೂಂಡಾಗಳು ವಿಪಕ್ಷದ ಸಂಸದರ ಮೇಲೆ 4 ಗಂಟೆಗಳ ಕಾಲ ಗುಂಪು ದಬ್ಬಾಳಿಕೆಯನ್ನ ನಡೆಸ್ತಾ ಇವೆ. ಆದ್ರೆ ಪೊಲೀಸರು ಸುಮ್ಮನೆ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ, ಬಿಜೆಪಿ ಬಂಗಾಳ ರಾಜ್ಯ ಅಧ್ಯಕ್ಷ ಮತ್ತೆ ಈ ದೇಶದ ಗೃಹ ಸಚಿವ ಅಮಿತ್ ಶಾ ಅವರನ್ನ ಕೂಡ ಟ್ಯಾಗ್ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಸಂಸದರ ಸಂಘವನ್ನ ಕೂಡ ಟ್ಯಾಗ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳ ಪೊಲೀಸ್ ಮುಖ್ಯಸ್ಥರನ್ನ ಕೂಡ ಟ್ಯಾಗ್ ಮಾಡಿದ್ದಾರೆ. ಬಾಪನ್ ಘೋಷ್ ಮತ್ತೆ ಕಾಳಿದಾಸ್ ಪಾಲ್ ಸೇರಿದ ಹಾಗೆ ಬಿಜೆಪಿ ನಾಯಕರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಬಾಪನ್ ಘೋಷ್ ಅವರು ಈ ಒಂದು ಹಿಂಸಾಚಾರಕ್ಕೆ ಪ್ರಚೋದನೆಯನ್ನ ನೀಡ್ತಾ ಇದ್ದಾರೆ ಅಂತ ಅವರು ಆರೋಪ ಮಾಡಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಕೂಡ ಇವರು ಟ್ಯಾಗ್ ಮಾಡಿದ್ದಾರೆ. ವಿಪಕ್ಷ ಸಂಸದರಿಗೆ ಸ್ಪೀಕರ್ ಕಡೆಯಿಂದ ಯಾವುದೇ ರಕ್ಷಣೆ ಸಿಗ್ತಾ ಇಲ್ಲ ಅಂತ ಮಹುವಾ ಅವರು ಬರೀತಾ ಇದ್ದಾರೆ. ಮಹುವಾ ಮೊಯಿತ್ರಾ ಸ್ವತಃ 16 ಜನರನ್ನ ಗುರುತಿಸಿ ಅವರ ಹೆಸರುಗಳನ್ನ ಪೊಲೀಸರಿಗೆ ಟ್ಯಾಗ್ ಮಾಡಿದ್ದಾರೆ. ಅಂತ ಗುಂಡಾಗಳ ದಾಳಿ ನಡೆದಾಗ್ಲೂ ಮಹುವಾ ಮೊಯಿತ್ರಾ ಅವರು ಹೆದರ್ಲಿಲ್ಲ ಮತ್ತೆ ತನ್ನ ಪಕ್ಷದ ಧ್ವಜದೊಂದಿಗೆ ನಿಂತ್ಕೊಂಡು. ಆದ್ರೆ ಈ ದೇಶದ ಮಡಿಲ ಮೀಡಿಯಾಗಳು ಅವ್ರ ಧೈರ್ಯವನ್ನ ನೋಡ್ಲಿಲ್ಲ. ಇಲ್ಲಿ ವಿಪಕ್ಷಗಳನ್ನ ಖಳನಾಯಕರಾಗಿ ಚಿತ್ರಿಸೋದು ಮಡಿಲ ಮೀಡಿಯಾಗಳ ಕೆಲಸನೇ ಆಗ್ಬಿಟ್ಟಿದೆ. 2019ರಲ್ಲಿ 44ನೇ ವಯಸ್ಸಿನಲ್ಲಿ ಮಹುವಾ ಮೊಯಿತ್ರಾ ಅವರು ಕೃಷ್ಣಾನಗರದಿಂದ ಲೋಕಸಭೆ ಚುನಾವಣೆಯಲ್ಲಿ ಗೆದ್ರು. ಆಗ ಪ್ರಧಾನಿ ಮೋದಿ ಅವರ ನಾಯಕತ್ವದಲ್ಲಿ ಬಿಜೆಪಿ 303 ಸ್ಥಾನಗಳನ್ನ ಗೆದ್ದಿತ್ತು. ಆ ಗೆಲುವಿನ ಮುಂದೆ ಪ್ರತಿಪಕ್ಷಗಳು ಹತಾಶವಾದ ಹಾಗೆ ತೋರ್ತಾ ಇತ್ತು. ವಿರೋಧ ಪಕ್ಷದ 67% ಜನರು ಮಾತಾಡೋದಕ್ಕೆ ಯಾರೂ ಉಳಿದಿಲ್ಲ ಅನ್ನೋ ಹಾಗೆ ಭಾವಿಸಿ ಕಂಗೆಟ್ಟಿದ್ರು. ಪ್ರಜಾಪ್ರಭುತ್ವದಲ್ಲಿ ಜನರ ಅಂತಿಮ ಅಸ್ತ್ರ ಏನು ಅಂತ ಅಂದ್ರೆ ಅವರ ಧ್ವನಿ. ಅವರ ಅಂತಿಮ ಅಸ್ತ್ರ ಮಾತ್ರ ಅಲ್ಲ, ಅವರ ಅಂತಿಮ ಬಯಕೆ ಕೂಡ ಆಗಿದೆ. ಮಹುವಾ ಮೊಯಿತ್ರಾ ಅವರು ಜನರ ಅಂಥ ಆಸೆಗೆ ಅಭಿವ್ಯಕ್ತಿಯಾದ್ರು. ಇದ್ದಕ್ಕಿದ್ದ ಹಾಗೆ ಜನರ ಒಂದು ದೊಡ್ಡ ವರ್ಗ ಹತಾಶೆಯಿಂದ ಹೊರಗೆ ಬಂತು. ಮಹುವಾ ಮೊಯಿತ್ರಾ ಅವರ ಅವತ್ತಿನ 10.5 ನಿಮಿಷಗಳ ಭಾಷಣ ಬಹಳ ಜನಪ್ರಿಯ ಆಯಿತು. ಮತ್ತೆ ಅದರ ಕೆಲವು ಭಾಗಗಳು ಎಲ್ಲೆಡೆಗೂ ವೈರಲ್ ಆದವು. ಈ ಸರ್ಕಾರ ಪಡೆದಿರುವಂತಹ ಅಗಾಧ ಬಹುಮತವನ್ನ ನಾನು ವಿನಮ್ರವಾಗಿ ಸ್ವೀಕರಿಸ್ತೀನಿ ಅಂತ ಮಹುವಾ ಮೊಯಿತ್ರಾ ಅವರು ಅವತ್ತು ಹೇಳಿದ್ರು. ಆದರೆ ಈ ಜನಾದೇಶದ ಹಿನ್ನೆಲೆಯಲ್ಲಿ ನಮ್ಮನ್ನ ಕೇಳಿಸಿಕೊಳ್ಳೋದು ಅನಿವಾರ್ಯ ಆಗತ್ತೆ. ಭಿನ್ನಾಭಿಪ್ರಾಯದ ಧ್ವನಿಯನ್ನ ಕೇಳಲೇಬೇಕು. ಈ ಸದನ ವಿರೋಧ ಪಕ್ಷಕ್ಕೂ ಸೇರಿದೆ ಅಂತ ಹೇಳಿದ್ರು ಮಹುವಾ ಅವರು. ಆಗ ಬಿಜೆಪಿಗೆ ಮತ ಹಾಕದೇ ಇರುವಂತಹ 67% ಮತದಾರರ ಪರವಾಗಿ ಮಾತಾಡೋದಕ್ಕೆ ಮಹುವಾ 1 ಇಂಚ್ ಜಾಗ ಕೇಳ್ತಾ ಇದ್ರು. ಈಗ ಮಹುವಾ ಮೊಯಿತ್ರಾ ಮೇಲೆ ದಾಳಿ ನಡೆದಾಗ ಯಾರು ತಮ್ಮ ಭಯದಿಂದ ಹೊರಗೆ ಬಂದು ಮಾತಾಡೋದಕ್ಕೆ ಬಯಸಲಿಲ್ಲ. 2019ರ ಜೂನ್ 25ರಂದು ಮಹುವಾ ಮೊಯಿತ್ರಾ ಅವರಿಗೆ ಸಿಕ್ಕಷ್ಟು ಜಾಗ ಇವತ್ತಿನ ಪಶ್ಚಿಮ ಬಂಗಾಳದಲ್ಲಿ ಸಿಕ್ಕಿಲ್ವಾ ಅಂತ ಕೇಳೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಅದೇ ಭಾಷಣದಲ್ಲಿ ಮಹುವಾ ಮೊಯಿತ್ರಾ 7 ರೀತಿಯ ನಿರಂಕುಶಾಧಿಕಾರ ಅಥವಾ ಸರ್ವಾಧಿಕಾರದ ಬಗ್ಗೆ ಮಾತಾಡಿದ್ರು. ಫ್ಯಾಷಿಸಂನ 7 ಗುಣಲಕ್ಷಣಗಳನ್ನು ಅವರು ವಿವರಿಸಿದ್ರು. ಇಲ್ಲಿ ಮೊದಲನೇದು, ನಮ್ಮ ರಾಷ್ಟ್ರೀಯ ರಚನೆಯೊಳಗೆ ನುಸುಳ್ತಾ ಇರುವಂತಹ ಪ್ರಬಲ ಮತ್ತೆ ನಿರಂತರ ರಾಷ್ಟ್ರೀಯತೆ. ಇದು ಅನ್ಯ ದ್ವೇಷ, ಅನ್ಯ ಧರ್ಮದ ದ್ವೇಷ. ಇದು ಸಂಕುಚಿತವಾಗಿದೆ. ಇದು ವಿಭಜಿಸುವಂತಹ ಉದ್ದೇಶನೇ ಹೊರತು ಒಂದಾಗುವಂತಹ ಬಯಕೆ ಅಲ್ಲ. The first sign, there is a powerful and continuing nationalism that is searing into our national fabric. It is superficial, it is xenophobic, sir. There is no room for professional hecklers inside the corridors of this great hall. There is no room. I urge you to put the house in order. There is a powerful and continuing nationalism being seared into our national fabric. It is superficial, it is xenophobic, and it is narrow. It is a lust to divide. It is not a desire to unite. ಇನ್ನು ಎರಡನೇದು, ಸರ್ಕಾರದ ಪ್ರತಿಯೊಂದು ಹಂತದಲ್ಲೂ ವ್ಯಾಪಿಸಿರುವಂತಹ ಮಾನವ ಹಕ್ಕುಗಳ ಕುರಿತ ತೀವ್ರ ತಿರಸ್ಕಾರ. Please sit down. The second sign, sir, there is a resounding disdain for human rights that is permeating every level of government. ಮೂರನೇದು, ಸಮೂಹ ಮಾಧ್ಯಮದ ಊಹಿಸಲಾಗದ ಅಧೀನತೆ ಮತ್ತೆ ನಿಯಂತ್ರಣ. The third sign, there is an unimaginable subjugation and controlling of mass media today. ನಾಲ್ಕನೇದು, ರಾಷ್ಟ್ರೀಯ ಭದ್ರತೆ ಬಗೆಗಿನ ಗೀಳು. The fourth sign,
at national security. It's my maiden speech, sir. I have to finish. There is an obsession with national security and the identification of enemies. ಐದನೇದು, ಧರ್ಮ ಮತ್ತೆ ಸರ್ಕಾರ ಈಗ ಈ ದೇಶದಲ್ಲಿ ಒಂದಕ್ಕೊಂದು ಹೆಣೆದುಕೊಂಡಿದೆ. The fifth sign, religion and government are now intertwined in this country. ಆರನೇದು, ಅತ್ಯಂತ ಅಪಾಯಕಾರಿ ಇದು, ಅದು ಬುದ್ಧಿಜೀವಿಗಳು ಮತ್ತೆ ಕಲೆಗಳ ಸಂಪೂರ್ಣ ಅವನತಿ. The number sixth sign, the most dangerous, there is a complete disdain for intellectuals and the arts. ಮತ್ತೆ ಏಳನೇದು, ನಮ್ಮ ಚುನಾವಣಾ ವ್ಯವಸ್ಥೆಯಲ್ಲಿ ಸ್ವತಂತ್ರದ ಸವೆತ ಅಂತ ಅವತ್ತವ್ರು ಹೇಳಿದ್ರು. Number seven, the seventh and the last sign, there is an erosion of independence in our electoral system. ಅವ್ರು ಏನ್ ಹೇಳಿದ್ರು ಅದೆಲ್ಲಾನು ನಿಜ ಆಗಿದೆ ಇವತ್ತು. ಅಂತ ತೊಂದರೆಯನ್ನ ಸ್ವತಃ ಇವತ್ತು ಅವರೇ ಎದುರಿಸ್ತಾ ಇದ್ದಾರೆ. ಆದ್ರೆ ಅದನ್ನ ಇವತ್ತು ಎದುರಿಸ್ತಾ ಇರೋದು ಮಹುವಾ ಮಾತ್ರ ಅಲ್ಲ ಅಂತ ಯಾರಿಗಾದ್ರೂ ಗೊತ್ತಿದೆ. ಇವತ್ತು ವಿರೋಧ ಮಾಡೋರನ್ನ ದಮನಿಸಲಾಗ್ತಾ ಇದೆ. ಅದಕ್ಕಾಗಿನೇ ಜನರು ರಾಮ ಮಂದಿರದ ದರೋಡೆಯಿಂದ ಹಿಡಿದು ಎಥಿನಾಲ್ ಹೇರಿಕೆವರೆಗಿನ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ರೆಡಿ ಇಲ್ಲ. ಮಹುವಾ ಮೊಯ್ತ್ರ ಮೇಲೆ ಮೊಟ್ಟೆಗಳನ್ನ ಎಸೆಯಲಾಗ್ತಾ ಇದೆ. ಸಂಸದೆ ತನಗೆ ಸವಾಲ್ ಹಾಕ್ತಾ ಇರುವಂತಹ ಮೊಟ್ಟೆಗಳನ್ನ ಎಸೆತಾ ಇರುವಂತಹ ಗುಂಪನ್ನ ಎದುರಿಸ್ತಾ ಇದ್ದಾರೆ. ಅದು ಖಂಡಿತವಾಗಿನೂ ಯಾವುದೇ ಕ್ಷಣದಲ್ಲೂ ಅವ್ರ ಜೀವಕ್ಕೆ ಅಪಾಯಕಾರಿ ಆಗಬಹುದಾಗಿತ್ತು. देखून how I've been hit through the window. ಇದು ಮಹಿಳೆಯ ಘನತೆಯ ಮೇಲಿನ ದಾಳಿ ಅಲ್ಲದೆ ಮತ್ತಿನ್ನೇನು? ಸಂಸದೆಯಾಗಿ ಆಕೆ ರಾಜಕೀಯ ಹಕ್ಕುಗಳ ಮೇಲಿನ ದಾಳಿ ಅಲ್ಲದೆ ಮತ್ತಿನ್ನೇನಿದು? ಈ ಘಟನೆ ಮಹುವಾ ಮೊಯ್ತ್ರ ಅವರ ಸಂಸದೀಯ ಕ್ಷೇತ್ರವಾದ ಕೃಷ್ಣಾನಗರದ ಭಾಗವಾದಂತಹ ನಾಡಿಯಾದಲ್ಲಿ ನಡೆದಿದೆ. ಜನರು ಕೋಪಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಇದು ಸೋತವ್ರ ಮೇಲಿನ ಜನಾಕ್ರೋಶ ಅಂತ ಬಿಂಬಿಸಲಾಗ್ತಾ ಇದೆ. 2019ರಲ್ಲಿ ಮೋದಿ ವಾರಣಾಸಿಯಿಂದ 4,79,000ಕ್ಕೂ ಹೆಚ್ಚು ಮತಗಳಿಂದ ಗೆದ್ರು. 2024ರಲ್ಲಿ ಕೇವಲ 1,52,000 ಮತಗಳಿಂದ ಅವ್ರು ಗೆದ್ರು. ಅಂದ್ರೆ 5 ವರ್ಷಗಳಲ್ಲಿ ವಾರಣಾಸಿಯ ಜನರು ಮೋದಿ ಅವ್ರ ಮೇಲೆ ಎಷ್ಟು ಕೋಪಗೊಂಡಿದ್ದಾರೆ ಅನ್ನೋದನ್ನ ಇದು ತೋರಿಸುತ್ತೆ. ಆದ್ರೆ ಆ ಜನ ಮೋದಿ ಸಭೆಗಳ ಸುತ್ತನೂ ಇದೇ ರೀತಿ ಅಸಭ್ಯವಾಗಿ ವರ್ತಿಸ್ತಾರ? 2024ರಲ್ಲಿ ಬಿಜೆಪಿ ಅಭ್ಯರ್ಥಿ ಸೋತಾಗ ಅಯೋಧ್ಯೆ ಜನ ಕೋಪಗೊಂಡಿದ್ರು. ಈಗ ರಾಮ ಮಂದಿರದಲ್ಲಿ ದರೋಡೆ ಮತ್ತೆ ಭೂಮಿ ಲೂಟಿ ನಂತರ ಕೂಡ ಅವರು ಕೋಪಗೊಳ್ತಾರೆ. ಆದ್ರೆ ಅಯೋಧ್ಯೆಯ ಯಾವುದೇ ನಾಗರಿಕ ಯಾವುದೇ ಬಿಜೆಪಿ ನಾಯಕನ ಮೇಲೆ ಈ ರೀತಿ ದಾಳಿ ಮಾಡೋ ಮೂಲಕ ಅಸಮಾಧಾನವನ್ನು ವ್ಯಕ್ತಪಡಿಸಲಿಲ್ಲ. ಪಶ್ಚಿಮ ಬಂಗಾಳದಲ್ಲಿನ ಘಟನೆಗಳ ಬಗ್ಗೆ ಬಿಜೆಪಿ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ಪರಿಸ್ಥಿತಿಯನ್ನ ಖಂಡಿಸ್ತಾ ಇದ್ದಾರಾ ಅಥವಾ ಇವರೆಲ್ಲ ಆನಂದಿಸ್ತಾ ಇದ್ದಾರಾ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಬಿಜೆಪಿಯ ಪ್ರತಿಕ್ರಿಯೆಯಲ್ಲಿ ಗಂಭೀರತೆಯ ಕೊರತೆ ಇದೆ. ಬೀದಿಗಿಳಿಬೇಡಿ ಅಂತ ಕೋಪಗೊಂಡ ಜನರು ವಿಪಕ್ಷಗಳನ್ನ ಬೆದರಿಸ್ತಾ ಇರೋ ಹಾಗೆ ಕಾಣ್ತಾ ಇದೆ. ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ, ಸ್ಪೀಕರ್ ಓಂ ಬಿರ್ಲಾ ಕೂಡಲೇ ಪ್ರತಿಕ್ರಿಯಿಸಿ ಮಹಿಳಾ ಸಂಸದೆ ಮೇಲಿನ ದಾಳಿಕೋರರ ವಿರುದ್ಧ ಕಠಿಣ ಕ್ರಮಕ್ಕೆ ಸೂಚಿಸಬೇಕಾಗಿತ್ತು. ಮಹುವಾಗೆ ಪೂರ್ಣ ಭದ್ರತೆ ಕೊಡಿ ಅಂತ ಬಂಗಾಳ ಸರ್ಕಾರಕ್ಕೆ ಹೇಳಬೇಕಾಗಿತ್ತು. ಅದ್ಯಾಕಾಗ್ಲಿಲ್ಲ? ಇದರಲ್ಲಿ ಸರ್ಕಾರದ ವೈಫಲ್ಯ ಏನೂ ಇಲ್ಲ ಅನ್ನೋ ಹಾಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಶಮಿಕ್ ಭಟ್ಟಾಚಾರ್ಯ ಮಾತಾಡ್ತಾ ಇದ್ದಾರೆ. ಟಿಎಂಸಿ ಅನ್ನ ಕೊಲ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಟಿಎಂಸಿಯಿಂದ ಗೆದ್ದು ಬಿಜೆಪಿ ಬಾಗ್ಲಲ್ಲಿ ಹೋಗಿ ನಿಂತಿರುವಂತಹ ಈ ಟಿಎಂಸಿ 20 ಸಂಸದರು ಮತ್ತೆ 58 ಶಾಸಕರ ಮೇಲೆ ಜನ ಒಂದು ಸ್ವಲ್ಪನೂ ಕೋಪಗೊಂಡಿಲ್ವಾಗಾದ್ರೆ? ಮಮತಾ ಬ್ಯಾನರ್ಜಿ ಜೊತೆಗಿರುವಂತಹ ಕೆಲವು ಜನರ ಮೇಲೆ ಮಾತ್ರನೇ ಜನರು ಕೋಪಗೊಂಡಿದ್ದಾರೆ. ಟಿಎಂಸಿ ಹೆಸರು ಮತ್ತೆ ಚಿಹ್ನೆ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಿನ ಖ್ಯಾತಿಯನ್ನು ಹೊಂದಿದೆ. ಮತ್ತೆ ಅದನ್ನ ಪಡೆಯೋದಿಕ್ಕೆ ರಿತುಬ್ರತ ಬ್ಯಾನರ್ಜಿ ಚುನಾವಣಾ ಆಯೋಗದ ಮೊರೆ ಹೋದ್ರು. ಟಿಎಂಸಿ ತುಂಬಾ ಕುಖ್ಯಾತವಾಗಿದ್ರೆ ಮತ್ತೆ ಜನರು ಅದರ ಮೇಲೆ ತುಂಬಾನೇ ಕೋಪಗೊಂಡಿದ್ರೆ ರಿತುಬ್ರತ ಬ್ಯಾನರ್ಜಿ ಅದರ ಚುನಾವಣೆಯ ಚಿಹ್ನೆ ಮೇಲೆ ಯಾಕೆ ಹಕ್ಕನ್ನ ಸಾಧಿಸ್ತಾ ಇದ್ದಾರೆ? ಯಾವ ಟಿಎಂಸಿ ಮೇಲೆ ಮೊಟ್ಟೆಗಳನ್ನ ಎಸೆಯಲಾಗ್ತಾ ಇದೆ? ಬಿಜೆಪಿ ನಾಯಕ ಶಮಿಕ್ ಭಟ್ಟಾಚಾರ್ಯ ಇಲ್ಲಿ ಯಾರನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ? ವಿಪಕ್ಷದ ಮತದಾರರು ಯಾರಿಗೆ ಮತ ಹಾಕ್ತಾರೋ ಅವ್ರು ಸುಲಭವಾಗಿ ಬಿಜೆಪಿಗೆ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್, ಶಿವಸೇನೆ ಮತ್ತೆ ಎನ್ಸಿಪಿಯ ಹಲವು ಸಂಸದರು ಬಿಜೆಪಿ ಮತ್ತೆ ಅದರ ಮಿತ್ರ ಪಕ್ಷಗಳನ್ನು ಸೇರಿದ್ದಾರೆ. ಅವ್ರ ಬಗ್ಗೆ ಯಾರಿಗೂ ಅಸಮಾಧಾನ ಇಲ್ಲ. ಅವ್ರ ಮೇಲೆ ಯಾರು ಮೊಟ್ಟೆ ಎಸಿತಾ ಇಲ್ಲ. ಜನರು ಮಹುವಾ ಮೊಯ್ತ್ರ ಮತ್ತೆ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಮಾತ್ರನೇ ಕೋಪಗೊಂಡಿದ್ದಾರೆ. ಯಾಕೆ? ಈ ಬಂಗಾಳದಲ್ಲಿ ಈಗ ಹೊಸ ಸರ್ಕಾರ ಇದೆ, ಅದು ಯಾಕೆ ಮಾತಾಡ್ತಾ ಇಲ್ಲ? ಮಹುವಾ ಮೊಯ್ತ್ರ ಅವ್ರ ಮೇಲಿನ ದಾಳಿಗೂ ಮೊದಲು ಅಭಿಷೇಕ್ ಬ್ಯಾನರ್ಜಿ, ಕುನಾಲ್ ಘೋಷ್ ಮತ್ತೆ ಕಲ್ಯಾಣ್ ಬ್ಯಾನರ್ಜಿ ಅವ್ರ ಮೇಲೂ ಕೂಡ ಮೊಟ್ಟೆಗಳನ್ನ ಎಸೆಯಲಾಗಿತ್ತು. ಹಲವಾರು ಟಿಎಂಸಿ ನಾಯಕರನ್ನ ಅವ್ರ ಮನೆಗಳಿಂದ ಹೊರಗೆಳೆದು ಹೊಡೆದು ಮೊಟ್ಟೆಗಳನ್ನ ಎಸೆದಿರುವಂತಹ ವಿಡಿಯೋಗಳು ಕಾಣಿಸ್ಕೊಳ್ತಾ ಇವೆ. ಪ್ರಜಾಪ್ರಭುತ್ವದ ಸಮಾಜದಲ್ಲಿ ಇಂತಹ ಘಟನೆಗಳು ನಡೀತಾ ಇರೋದು ದುಃಖಕರ. ಹೆಲ್ಮೆಟ್ ಧರಿಸಿದಂತ ಒಬ್ಬ ಬಂದು ಒಂದು ಕಲ್ಲನ್ನ ಎತ್ಕೊಂಡು ಸಂಸದರ ಮನೆ ಮೇಲೆ ಸುಲಭವಾಗಿ ಎಸೆಯಬಹುದು ಅನ್ನೋದಾದ್ರೆ ಕಾನೂನು ಸುವ್ಯವಸ್ಥೆ ಅಷ್ಟು ಕೆಡದಾಗಿದೆಯಾ? ಕಲ್ಲು ಅಥವಾ ಮೊಟ್ಟೆ ಎಸೆಯವರನ್ನ ಗೂಂಡಾಗಳು ಅಂತ ಕರೀದೇನೆ ಅವರನ್ನ ಟಿಎಂಸಿ ವರ್ಸಸ್ ಟಿಎಂಸಿ ಅಂತ ಹೇಳಲಾಗ್ತಾ ಇದೆ. ಮಮತಾ ಬ್ಯಾನರ್ಜಿಯೊಂದಿಗೆ ಉಳಿದಿರುವಂತಹ ಕೆಲವು ನಾಯಕರನ್ನ ಜನಾಕ್ರೋಶದ ನೆಪದಲ್ಲಿ ಬೆದರಿಸಲಾಗ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಅಭಿಷೇಕ್ ಬ್ಯಾನರ್ಜಿ, ಕುನಾಲ್ ಘೋಷ್, ಕಲ್ಯಾಣ್ ಬ್ಯಾನರ್ಜಿ, ಮಹುವಾ ಮೊಯ್ತ್ರ ಮತ್ತೆ ಕೀರ್ತಿ ಆಜಾದ್ ಅವರಿಗೆ ಮನೆಯಲ್ಲಿನೇ ಇರೋದು ಮತ್ತೆ ಬೀದಿಗೆ ಇಳಿಯೋದು ಕೂಡ ಅಪಾಯಕಾರಿಯಾಗಿದೆ ಈಗ.
ಮಮತಾ ಬ್ಯಾನರ್ಜಿ ಅವರ ಜನಪ್ರಿಯತೆ ಕಡಿಮೆ ಆಗಿಲ್ಲ, ಮತ್ತೆ ಅವ್ರಿಗೆ ಬೀದಿಗಿಳಿಯೋದಕ್ಕೆ ಅವಕಾಶ ಏನಾದ್ರೂ ನೀಡಿದ್ರೆ ಅವ್ರು ಬಲಗೊಳ್ತಾರೆ ಅಂತ ಭಯ ಇರೋ ಹಾಗಿದೆ. 2014 ಮೊದಲು ಭಾರತದ ಜನರು ಮಹಿಳೆಯರ ಮೇಲಿನ ದೌರ್ಜನ್ಯವನ್ನ ಪ್ರತಿಭಟಿಸೋದಕ್ಕೆ ಬೀದಿಗಿಳಿತಾ ಇದ್ರು. ಆದ್ರೆ 2014 ನಂತರ ಅವರು ಒಂದು ಪಕ್ಷದ ಪರವಾಗಿ ನಿಲ್ತಾರೆ ಮತ್ತು ಮೌನವಾಗಿರ್ತಾರೆ. ಬೇಟಿ ಬಚಾವೋ ಅನ್ನುವಂಥ ಒಂದು ಘೋಷಣೆಯ ರಾಜಕೀಯ ಮಾಡೋರ ದರ್ಬಾರಿನಲ್ಲಿ ಮಹಿಳೆಯರನ್ನ ಎಷ್ಟು ಗೌರವಿಸಲಾಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾನೆ ಬಂದಿದ್ದೀವಿ. ರಾಮ ಮಂದಿರದಲ್ಲಿನ ದರೋಡೆಯನ್ನ ಬಹಿರಂಗಪಡಿಸಿದ ನಂತರ ಅಖಿಲೇಶ್ ಯಾದವ್ ಅವರ ಮಗಳನ್ನ ಟ್ರೋಲ್ ಮಾಡಿ ನಿಂದಿಸಲಾಯಿತು. ಕಡೆ ಪಕ್ಷ ಮುಖ್ಯಮಂತ್ರಿ ಆದಿತ್ಯನಾಥ್ ಒಂದು ನಿಲುವನ್ನ ತೆಗೆದುಕೊಂಡು ಇದು ನಿಲ್ಲಬೇಕು ಅಥವಾ ಕ್ರಮ ಕೈಗೊಳ್ಳಲಾಗುವುದು ಅಂತ ಸಾರ್ವಜನಿಕವಾಗಿ ಹೇಳಿದ್ರು. ಆದ್ರೆ ಮಹುವಾ ಮೊಯ್ತ್ರಾ ಪ್ರಕರಣದಲ್ಲಿ ಲೋಕಸಭಾ ಸ್ಪೀಕರ್, ಗೃಹ ಸಚಿವ ಅಮಿತ್ ಶಾ, ಪ್ರಧಾನಿ ಮೋದಿ ಮತ್ತೆ ಎಲ್ಲಾ ಸಂಸದರ ಮೌನ ಯಾವುದರ ಸೂಚನೆ ಇದು? ಮಹಿಳೆಯರಿಗೆ ಮೀಸಲಾತಿಯ ಮೂಲಕ ಮಹಿಳಾ ಸಂಸದರ ಸಂಖ್ಯೆಯನ್ನು ಹೆಚ್ಚು ಮಾಡೋದಕ್ಕೆ ಬಯಸುವಂತಹ ಸಂಸತ್ನಲ್ಲಿ ಒಬ್ಬ ಸಂಸದೆ ಮೇಲಿನ ದಾಳಿ ಬಗ್ಗೆ ಧ್ವನಿ ಇಲ್ಲ ಅನ್ನೋದು ನೋವಿನ ಸಂಗತಿ. ಇದು ಮೊಯ್ತ್ರಾ ಅವರ ವಿಷಯದಲ್ಲಿ ಇಂಥದೊಂದು ಘಟನೆ ನಡೆದಿರೋದು ತುಂಬಾ ದುಃಖಕರ. ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರೋದನ್ನ ಅಲ್ಲಿನ ರಾಜಕೀಯ ಹೀಗಿದೆ ಅನ್ನುವಂಥ ಒಂದು ಕಾರಣಕ್ಕೆ ಒಪ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಈ ವಾದದ ಹಿಂದೆ ಅಡಕೊಂಡು ಮೌನವಾಗಿರೋದಕ್ಕೂ ಸಾಧ್ಯ ಇಲ್ಲ. ಬಂಗಾಳದಲ್ಲಿ ಮಾತ್ರ ಇದು ನಡೀತಾ ಇಲ್ಲ, ಎಲ್ಲಿಯೂ ಕೂಡ ಇದು ನಡಿಬಹುದು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿದೆ. ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.